ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ನೆಗೆಟಿವ್ ಎನರ್ಜಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಸಮೇತ ಮಾಡಿದ್ದೀನಿ. ಹಾಗೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇನಪ್ಪ ಹೀಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ಬೇಡಿ, ಯಾಕಂದ್ರೆ ಪ್ರತಿ ಬಾರಿ ನಮ್ಮ ವಿಡಿಯೋಗಳಲ್ಲಿ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ನಕಾರಾತ್ಮಕ ಶಕ್ತಿಗಳಂದ್ರೆ ಏನು, ಅದು ದೇಹದಲ್ಲಿ ಇದ್ದಾಗ ಆಗುವಂತಹ ಸಮಸ್ಯೆಗಳೇನು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಅಂದ್ರೆ ಏನು, ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಸಮೇತ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಹಾಗೇನೇನೆ ಇವತ್ತು ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ, ಇಂತಹ ಚಾನೆಲ್ನ ಹಲವಾರು ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ಇಲ್ಲಿ ಬಂದು ಮೊದಲನೇ ಟಾಪಿಕ್ ಬಂದು, ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಕೂತ್ಕೊಂಡು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಹಾಗೇನೇನೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಆದಾಗ ನಮಗೆ ಯಾವ ರೀತಿಯ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗುತ್ತೆ ಅಥವಾ ಯಾವ ಭಾಗಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಇಲ್ಲಿ ಇವತ್ತಿನ ಟಾಪಿಕ್ ಆಗಿರುತ್ತೆ. ಹಾಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ನುಗ್ಗಬೇಕಾದಂತಹ ಸಂದರ್ಭದಲ್ಲಿ ಮೊದಲಿಗೆ ನಮ್ಮ ಹೌರಾ ವೀಕ್ ಆಗಿರ್ಬೇಕು, ಒಂದು ಪ್ರಾರಬ್ಧ ಕರ್ಮ ಇರಬೇಕು, ಇಲ್ಲಾಂದ್ರೆ ಅನ್ಯರು ಕಳಿಸಿರ್ಬೇಕು, ಅಥವಾ ನಮಗೆ ಏನ್ ಹೇಳ್ಬೋದು ಅಂದ್ರೆ ನಮ್ಮ ಹೌರಾ ವೀಕ್ ಆದಾಗ ಹೇಗೆ ನೆಗೆಟಿವ್ ಎನರ್ಜಿ ಎಂಟರ್ ಆಗುತ್ತೋ ಅದೇ ರೀತಿಯಾಗಿ ಅನ್ಯ ಆತ್ಮಗಳನ್ನ ಮಾಂತ್ರಿಕ ಬಾಧೆಯ ಮುಖಾಂತರವೂ ಸಮೇತ ಕಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಹೋಗ್ತದೆ. ಪ್ರಿಯ ವೀಕ್ಷಕರೇ, ನಮಗೆ ಒಂದು ದೇಹಕ್ಕೆ ಯಾವುದೇ ಒಂದು ನಮ್ಮ ದೇಹದ ಪ್ರತಿಯೊಂದು ಸೆಲ್ಸು ಚೆನ್ನಾಗಿರ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿ ಅಥವಾ ಪ್ರತಿಯೊಂದು ಸೆಲ್ಸ್ಗೆ ಆಕ್ಸಿಜನ್ ಹೇಗೆ ಮುಖ್ಯನೋ ಆ ಆಕ್ಸಿಜನ್ ಅಲ್ಲಿ ಸಕಾರಾತ್ಮಕವಾದಂತಹ ಒಂದು ಅಂಶ ಇರಬೇಕಾಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ದೇಹ ಚೆನ್ನಾಗಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಜನ್ ಕೊರತೆ ಇದೆ ಅಂತ, ಹೇಗೆ ಡಾಕ್ಟ್ರು ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗು ಒಂದು ನೀಲಿ ಬಣ್ಣ ಆಗುತ್ತೆ, ಸರಿಯಾದ ಆಕ್ಸಿಜನ್ ಸಪ್ಲೈ ಇಲ್ಲದಂತಹ ಸಂದರ್ಭದಲ್ಲಿ ಹೇಳ್ತಾರೆ ಡಾಕ್ಟರ್ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಬ್ರೈನಿಗೆ ಅಂತ ಹೇಗೆ ಹೇಳ್ತಾರೋ, ಅದೇ ರೀತಿ ನೆಗೆಟಿವ್ ಎನರ್ಜಿ ಇದ್ದಂಥವರಿಗೆ ಒಂದು ಸಕಾರಾತ್ಮಕವಾದಂತಹ ಒಂದು ಆಕ್ಸಿಜನ್ ದೇಹದಲ್ಲಿ ಬಿಡುಗಡೆ ಆಗಲ್ಲ ಅಂತ ಇದು 100% ಹೇಳ್ತೀನಿ ನಾನು. ಹಾಗೇನೇನೆ ಇಲ್ಲಿ ದೇಹದಲ್ಲಿ ವಾಯು ತತ್ವ, ಯಾಕಂದ್ರೆ ನಮ್ಮ ದೇಹ ಆಗಿರುವಂಥದ್ದು ಪಂಚಭೂತಗಳಿಂದ, ಒಂದು ಜಲ, ಒಂದು ವಾಯು, ಒಂದು ಅಗ್ನಿ, ಒಂದು ಭೂ, ಹೀಗೇನೇನೆ ನಮ್ಮ ದೇಹ ಪಂಚಭೂತಗಳಿಂದ ಆಗಿರುವಂಥದ್ದು. ಈ ನಮ್ಮ ಪಂಚಭೂತಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಕಾರಾತ್ಮಕ ವಾಯುಶಕ್ತಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ರೋಗಗಳು ಆರಂಭವಾಗ್ಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ತ್ರಿದೋಷಗಳಲ್ಲಿ ಅಡಿಮೇಲು ಅನ್ನಕ್ಕಿಂತ ಸಮನಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಅಂತಹ ಸಂದರ್ಭದಲ್ಲಿ ನಮಗೆ ಕಾಯಿಲೆಗಳು ಉಂಟಾಗುತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಸಕಾರಾತ್ಮಕವಾದಂತಹ ಒಂದು ಆಕ್ಸಿಜನ್ ಕೊರತೆ ನಮ್ಮ ದೇಹಕ್ಕೆ ಆಗ್ಬಾರ್ದು. ಅದರಲ್ಲಿ ನಕಾರಾತ್ಮಕವಾಗಿ ಆದಾಗ ಸಮಸ್ಯೆಗಳು ಬರುತ್ತೆ, ಸಕಾರಾತ್ಮಕವಾಗಿ ಆದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ನಿರ್ಮೂಲನೆ ಆಗುತ್ತೆ ಅಂತ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ನಕಾರಾತ್ಮಕವಾದಂತಹ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹವು ನೀವು ನೋಡ್ಬೋದು ಒಂಥರ ದುರ್ಗಂಧದಿಂದ ಕೂಡಿರುತ್ತೆ. ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಮಗೆ ಗುದದ್ವಾರದಲ್ಲೂ ಇರುತ್ತೆ, ಕಣ್ಣಿನ ಮುಖಾಂತರ ಇರ್ತದೆ, ನಮ್ಮ ಜನನೇಂದ್ರಿಯ ಅಥವಾ ಗುಪ್ತಾಂಗಗಳು ಅಥವಾ ಜೆನೆಟಿಕಲ್ ಆರ್ಗನ್ಸ್ ಅಂತ ಹೇಳ್ತಾರಲ್ಲ, ಅಂತಹ ಸಂದರ್ಭದಲ್ಲೂ ನೆಗೆಟಿವ್ ಎನರ್ಜಿ ಸೇರುತ್ತೆ. ಯಾರೋ ನೀವು ಡಾಕ್ಟರ್ ಅಂತ ಕೇಳಿದರೆ, ನಾನು ಸ್ಪಿರಿಚುವಲ್ ಸೈಂಟಿಸ್ಟು, ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಹೀಲರು ಅಂಡ್ ನೆಗೆಟಿವ್ ಎನರ್ಜಿ ಹೀಲರ್ ಅಂತಾನು ಹೇಳ್ತೀನಿ, ಜೊತೆಗೆ ಮೆಡಿಕಲ್ ಆಸ್ಟ್ರಾಲಜರ್ ನಾನು ಬಂದು. ಅದರ ಜೊತೆಗೆ ನಮಗೆ ದೇಹ ಬಾಯಿಯ ಮುಖಾಂತರ ಅವು ಹೊರಗಡೆ ಹೋಗುವಂಥದ್ದು ಸಮೇತ ನೆಗೆಟಿವ್ ಎನರ್ಜಿ ಆಗಿರುತ್ತೆ. ಮನುಷ್ಯನ ಯಾವ ದೇಹದ ಭಾಗದಲ್ಲಿ ಅದು ಕುಳಿತುಕೊಳ್ತದೋ ಅದು ಆಂತರಿಕವಾಗಿ ನಮಗೆ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಪ್ತ ಚಕ್ರಾಸ್ ಅಂತ ಏನಿದೆ, ಆ ಸಪ್ತ ಚಕ್ರಗಳಲ್ಲಿ ಆದಿ ಪರಾಶಕ್ತಿ ಆಗಿರುವಂತಹ ದೈವಿಕವಾಗಿರುವಂತಹ ಆ ಜಗನ್ಮಾತೆಯು ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಕೂತು ಒಂದು ದೈವಿಕವಾದಂತಹ ಚಕ್ರಗಳಲ್ಲಿ ಆ ರೂಪದಲ್ಲಿ ನೆಲೆಯಾಗಿರ್ತಾಳೆ. ಆದ್ರೆ ಈ 7 ಚಕ್ರಗಳಲ್ಲಿ ದೈವ ಶಕ್ತಿ ಇರ್ತದೆ. ಜೊತೆಗೆ ಈ 7 ಚಕ್ರಗಳು ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ನಮಗೆ. ಜೊತೆಗೆ ಭೌತಿಕ ಮತ್ತು ಸೂಕ್ಷ್ಮ ಶರೀರದ ಮಧ್ಯಭಾಗದಲ್ಲಿ ಒಂದು
ಅಭೋಮಂಡಲದ ರೂಪದಲ್ಲಿ ನಮ್ಮ ಚಕ್ರಗಳ ರೀತಿಯಲ್ಲಿ ದರ್ಶನ ಆಗುತ್ತೆ. ದೇಹದಲ್ಲಿ ನಮಗೆ ಸೂಕ್ಷ್ಮ ಶರೀರ ವಾಯು ತತ್ವದ ರೂಪದಲ್ಲಿ ನಮ್ಮ ದೇಹದಲ್ಲಿ ಸಂಚಾರ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಒಂದು ಸಕಾರಾತ್ಮಕವಾದಂತಹ ಒಂದು ವಾಯು ತತ್ವವು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಅಂದ್ರೆ ವಾಯು ತತ್ವ ಅಂದಾಗ ಆಕ್ಸಿಜನ್ ಅಂತ ನಾವೇನ್ ಹೇಳ್ತೀವಿ ಅದು. ಯಾವಾಗ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವಂತಹ ಸೂಕ್ಷ್ಮ ಚಕ್ರಗಳು ಆಜ್ಞಾ ಚಕ್ರದವರೆಗೆ ಕುಳಿತುಕೊಳ್ಳುತ್ತೋ, ಸೂಕ್ಷ್ಮ ಚಕ್ರದಲ್ಲಿ ಕುಳಿತುಕೊಳ್ಳೋದಿಲ್ವೋ, ಆವಾಗ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ. ನಮ್ಮ ಸಪ್ತ ಚಕ್ರಗಳು ಏನಿದೆ ಸಹಸ್ರ ಚಕ್ರದಲ್ಲಿ ಕುಳಿತುಕೊಳ್ಳಕ್ ಆಗಲ್ಲ. ಯಾಕಂದ್ರೆ ಅಂತಹ ಸಹಸ್ರ ಚಕ್ರಕ್ಕೆ ಅಂತಹ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಸೇರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆದಿಶಕ್ತಿಯಾಗಿರುವಂತಹ ತಾಯಿ ನಮ್ಮ ಚಕ್ರಗಳಲ್ಲೇ ನೆಲೆಸಿರೋದು. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ಹೇಳೋದು ನಿನ್ನಲ್ಲೇ ದೈವ ಇದೆ ಅಥವಾ ನಿನ್ನಲ್ಲೇ ದೇವರಿದೆ. ಯಾಕಂದ್ರೆ ನಾವು ಇಂಥ ಚಕ್ರಗಳನ್ನ ಸರಿಸಮಾನವಾಗಿ ಶುದ್ಧಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆಗಳಾಗಿಲಿ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇಂತಹ ನಮ್ಮ ಸಪ್ತ ಚಕ್ರಗಳು ಅಂತ ಏನಿದೆ ಸ್ವಾದಿಷ್ಠಾನ, ಮಣಿಪುರ, ಮೂಲಾಧಾರ ಏನಿದೆ, ಈ ಮೊದಲಿಗೆ ಬರೋದೇ ನಮಗೆ ಮೂಲಾಧಾರ ಚಕ್ರ. ಯಾವಾಗ ನಮ್ಮ ಮೂಲಾಧಾರ ಚಕ್ರವೇ ಕೆಟ್ಟು ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಮೂತ್ರದ ಸಮಸ್ಯೆಗಳು, ಮೋಷನ್ಗೆ ಹೋಗುವಂತಹ ಸಮಸ್ಯೆಗಳು, ಬೆನ್ನು ನೋವು ಬರುವಂಥದ್ದು, ಕಾಲುಗಳಲ್ಲಿ ನಿಶಕ್ತಿ ಆಗುವಂಥದ್ದು, ಕಾಲು ನೋವು ಬರುವಂಥದ್ದು, ನಿಮಗೆ ತಲೆನೋವು ಬರುವಂಥದ್ದು ಇವೆಲ್ಲವೂ ಉಂಟಾಗುತ್ತೆ. ಅದರ ಜೊತೆಗೆ ದೈಹಿಕವಾಗಿ ಹಾಗೇನೇನೆ ನಮ್ಮ ಕೌಟುಂಬಿಕ ಜೀವನ ಹಾಳಾಗುತ್ತೆ, ಜೊತೆಗೆ ಸಂಸಾರದ ಜೀವನ ಹಾಳಾಗುತ್ತೆ. ಯಾಕೆ ಅಂದ್ರೆ ನಮ್ಮ ಚಕ್ರಗಳೇ ಡ್ಯಾಮೇಜ್ ಆಗುತ್ತಲ್ಲ. ಹಾಗಾಗಿ ಜೊತೆಗೆ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ದೇಹದಲ್ಲಿ ರೋಗವು ಅತ್ಯಂತ ಉತ್ಪತ್ತಿಯಾಗಿ ಹೋಗ್ಬಿಡುತ್ತೆ. ಆಗ ನೀವು ಎಷ್ಟೋ ಬಾರಿ ಹಲವಾರು ಕಡೆಗೆ ಹೋಗ್ತೀರಿ, ಹಲವಾರು ಕಡೆ ನಿಮಗೆ ಪರಿಹಾರಗಳನ್ನ ಮಾಡಿಸ್ಕೋತೀರಿ, ಎಲ್ಲೂ ಆಗೋದಿಲ್ಲ. ಆದ್ರೆ ಇಲ್ಲಿ ಯಾವಾಗ ನಿಮಗೆ 70 ಭಾಗ 80 ಭಾಗ 85 ಭಾಗ ನಿಮ್ಮ ದೇಹದಲ್ಲಿ ಹಿಡ್ಕೊಳ್ಳುತ್ತೋ ಆಗ ಎದೆ ಭಾರ ಆಗೋದು, ಎದೆ ಹಿಡಿದ ರೀತಿ ಆಗುವಂಥದ್ದು, ಅದರ ಜೊತೆಗೆ ಸಂಸಾರ ಸರಿಯಾಗಿ ಆಗದೆ ಇರೋದು, ಗಂಡ ಹೆಂಡತಿಯರ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿಯರ ಮಧ್ಯೆ ತುಂಬಾ ಕೋಪಗಳು, ತುಂಬಾ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಸಪ್ರೇಷನ್ಸ್ ಹೊಟ್ಟೋಗೋದು ಅಥವಾ ಡೈವರ್ಸ್ಗೆ ಹೋಗೋದು, ನೀನೇನು ಅಂತ ಆ ತರ ಎಲ್ಲ ಗಲಾಟೆ ಮಾಡುವಂಥದ್ದು ಆಗುತ್ತೆ. ಹಾಗೇನೇನೆ ತಿಂದಂತ ಆಹಾರ ಸಮೇತ ಅವರಿಗೆ ಜೀರ್ಣ ಆಗದೇ ಇಲ್ಲ. ಯಾಕೆ ಅಂತಂದ್ರೆ ಇವರ ಗಟ್ ಸಿಸ್ಟಮ್ ಅಂತ ಏನಿದೆ ಅವೆಲ್ಲವೂ ಹಾಳಾಗ್ತಾ ಹೋಗುತ್ತೆ. ಅದರ ಜೊತೆಗೆ ನಿಮ್ಮ ಪ್ರತಿನಿತ್ಯ ಕೆಲಸಗಳ ಕಾರ್ಯಗಳಲ್ಲಿ ನಿಮಗೆ ಅಡಚಣೆ ಉಂಟಾಗುವಂಥದ್ದು, ಒಂದು ವ್ಯಾವಹಾರಿಕವಾಗಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಕಾರ್ಯ ತೊಡಗಿಸಿದ್ರು ನಿಮಗೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಆಸೆನೇ ಇರೋದೇ ಇಲ್ಲ. ಅಯ್ಯೋ ಇದ್ರೆ ಆಯ್ತು ಯಾರೋ ಒಬ್ರು ನೋಡ್ಕೋತಾರೆ ಆ ರೀತಿ ಇರುತ್ತೆ. ಹೊಟ್ಟೆ ಎಲ್ಲ ಉಬ್ಕೊಳ್ಳೋದು, ಒಂಥರ ತೇಗು ತರ ಬರೋದು, ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ನುಂಬುವಂಥದ್ದು, ಮೊದಲು ನಿಮ್ಗೆ ಏನೂ ಗೊತ್ತಾಗಲ್ಲ. 70 ಭಾಗ 80 ಭಾಗ ಹಿಡಿದಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳು ದೇಹದಲ್ಲಿ ಉಂಟಾಗ್ತಾ ಹೋಗುತ್ತೆ. ಆಗ ನಿಮ್ಮ ಚಕ್ರಗಳು ಇನ್ನಷ್ಟು ದುರ್ಬಲ ಆಗುತ್ತೆ. ಆಗ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹಾರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇವೆಲ್ಲವೂ ಉಂಟಾಗ್ತಾ ಇರುತ್ತೆ. ಯಾವಾಗ ನೀವು ನಕಾರಾತ್ಮಕವಾದಂತಹ ಶಕ್ತಿಯು ನಿಮ್ಮ ದೇಹದಲ್ಲಿ ಪೂರ್ತಿಯಾಗಿ ಆವರಿಸಲಿಕ್ಕೆ ಶುರುವಾಗುತ್ತೋ ಆಗ ನಿಮ್ಮ ದೇಹದಲ್ಲಿ ಇರುವಂತಹ ವಾಯು ತತ್ವವು ಸಮೇತ ಕೆಟ್ಟೋಗುತ್ತೆ. ಆಗ ನಿಮಗೆ ರಕ್ತವೇ ಕೆಟ್ಟೋಗುತ್ತೆ. ನಿಮಗೆ ರಕ್ತ ಕೆಟ್ಟಿದ್ರೆ ಅಥವಾ ರಕ್ತವೇ ಕಲುಷಿತವಾದ್ರೆ ಏನಾಗುತ್ತೆ ಹೇಳಿ, ನೀವು ಉಸಿರಾಡುವಂತಹ ಗಾಳಿ ಅಥವಾ ನೀವು ಎಷ್ಟೇ ಆಹಾರ ಸಾಮಗ್ರಿಗಳು ಅಥವಾ ಎಷ್ಟೇ ಒಂದು ನ್ಯೂಟ್ರಿಷನ್ ಡಯಟ್ಸು ಅಥವಾ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು ಈ ತರ ನಾವ್ ಏನು ಡಯಟ್ ಅಲ್ಲಿ ಏನ್ ಪ್ಲಾನ್ ಮಾಡಿ ತಗೊಂಡ್ರು ಅದ್ಯಾವುದು ನಮಗೆ ಸರಿ ಆಗದೇ ಇಲ್ಲ. ಯಾಕಂದ್ರೆ ನಿಮ್ಮ ರಕ್ತವೇ ಕಲುಷಿತವಾಗಿಬಿಟ್ಟಿರುತ್ತೆ. ಯಾಕಂದ್ರೆ ಸಕಾರಾತ್ಮಕವಾದಂತಹ ಒಂದು ಶಕ್ತಿ ನಿಮ್ಮ ದೇಹದ ಅಂಗಾಂಗಗಳಲ್ಲಿ ಹರಿಯದೇ ಇಲ್ಲ. ಆಗ ನಿಮಗೆ ಏನಾಗುತ್ತೆ ಅಂದ್ರೆ ನಕಾರಾತ್ಮಕವಾದಂತಹ ಶಕ್ತಿಗಳು ನಿಮ್ಮ ದೇಹದಲ್ಲಿ ಇರೋದ್ರಿಂದ ನಿಮ್ಮ ಮುಖ ಕಪ್ಪಾಗುತ್ತೆ. ಜೊತೆಗೆ ನಿಮಗೆ ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಕಷ್ಟ ಆಗ್ತಾ ಇದೆ, ಏನಕ್ಕೆ ಈ ತರ ಸುಸ್ತಾಗ್ತಾ ಇದೆ, ಅದರ ಜೊತೆಗೆ ಯಾವುದೋ ಒಂದು ಅನುಷ್ಠಾನದಲ್ಲಿ ಇರೋರ ಮುಂದೆ ನಿಮಗೆ ಕೂತಾಗ ಸುಸ್ತಾಗುವಂಥದ್ದು, ಜೊತೆಗೆ ಕಣ್ಣೆಲ್ಲ ಒಳಗಡೆ ಹೋಗುವಂಥದ್ದು, ಅಂದ್ರೆ ಹಲವಾರು ರೀತಿಯ ಸಮಸ್ಯೆಗಳು ಆಗುತ್ತೆ. ಜೊತೆಗೆ ನಿಮ್ಮ ಪಂಚೇಂದ್ರಿಯಗಳು ಅಂತ ಏನಿದೆ ಆ ಪಂಚೇಂದ್ರಿಯಗಳಲ್ಲೂ ಕಣ್ಣು, ಕಿವಿ, ಮೂಗು ಇದರಲ್ಲೆಲ್ಲವೂ ನಿಮ್ಮನ್ನ ಎದ್ದು ಕಾಣ್ತಾ ಇರ್ತದೆ ನಿಮಗೆ ಒಂದು ನಕಾರಾತ್ಮಕ ಸಮಸ್ಯೆ ಇದೆ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆಗಳು ಇದೆ ಅಂತೇಳಿ. ಈಗ ತನ್ನ ನಾವು ಆಧ್ಯಾತ್ಮದ ಪ್ರಗತಿಯಲ್ಲಿ ಇರುವವರ ಮುಂದೆನೇನೆ
ನೀವು ಅಥವಾ ಆಧ್ಯಾತ್ಮಿಕ ಚಿಂತಕರು ಅಥವಾ ಈಗ ನಮ್ಮಂತವರ ಮುಖಾಂತರನೇ ಕೆಲವೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ಔಷಧಿಗಳನ್ನ ಸೇವನೆ ಮಾಡಿದ್ರು ನಿಮಗೆ ಇದು ಪರಿಹಾರಕ್ಕೆ ದಾರಿಯಾಗಲ್ಲ. ಜೊತೆಗೆ ನೀವು ಯಾವುದೇ ಆಹಾರವನ್ನು ನೀವು ಎಷ್ಟೇ ರಿಚ್ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟು, ಮಿನರಲ್ಸು ಏನೇನಿದೆ ಅವೆಲ್ಲವನ್ನು ನೀವು ಟೇಬಲ್ ವೈಸ್, ಸಿಸ್ಟಮ್ ವೈಸ್ ನೀವು ಮಾಡಿದ್ರು ನಿಮಗೆ ಇಂತಹ ಚಿಕಿತ್ಸೆಯಿಂದ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆ ಸಮಸ್ಯೆ ಇರೋದು ಭೌತಿಕ ದೇಹ ಅಂತ ಹೇಳಿದ ಅಂತ ಸಂದರ್ಭದಲ್ಲಿ ಆ ಭೌತಿಕ ದೇಹ ಹಾಳಾಗ್ಲಿಕ್ಕಿಂತ ಮುಂಚೆ ನಿಮ್ಮ ಸೂಕ್ಷ್ಮ ಶರೀರ, ಸಪ್ತ ಚಕ್ರಗಳು ಅಂತೇನಿದೆ, ಆ ಸೂಕ್ಷ್ಮ ಶರೀರ, ಸಪ್ತ ಚಕ್ರಗಳು ಹಾಳಾದ ಮೇಲೆನೆ ನಿಮ್ಮ ಭೌತಿಕ ಶರೀರಕ್ಕೆ ನಿಮ್ಮ ಪಂಚೇಂದ್ರಿಯಗಳ ಮುಖಾಂತರವೇ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ಯಾರಿಗೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೇಹದ ಸಹಸ್ರ ಚಕ್ರ ಬಿಟ್ಟು ಬೇರೆ ಎಲ್ಲ ಚಕ್ರಗಳಲ್ಲೂ ಇರುತ್ತೆ, ಅಂತಹ ಚಕ್ರಗಳಿಗೆ ಹೋಗುವಾಗಲೇ ನಿಮಗೆ 70ರಿಂದ 80 ಭಾಗ ಸಮಸ್ಯೆಗಳು ಉಂಟಾಗುತ್ತೆ. ಇಂತಹ ಸಮಸ್ಯೆಗಳು ಯಾರಿಗಾದ್ರೂ ಇದ್ದಂತಹ ಸಂದರ್ಭದಲ್ಲಿ ದಯಮಾಡಿ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು ಒಂದು. ಅಂಡ್ ಅಗೇನ್ ಬಂದು ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಗಂಡಸರು ಇದನ್ನೆಲ್ಲ ನಂಬೋದೇ ಇಲ್ಲ. ಎಲ್ಲ ಹೆಣ್ಮಕ್ಳಿಗೆ ಸಮಸ್ಯೆ ಅಂತ ಮಾತ್ರ ತಿಳ್ಕೊಬೇಡಿ. ಇದು ಗಂಡಸರಿಗೂ ಸಮಸ್ಯೆ ಕೊಡುತ್ತೆ, ವ್ಯಾಪಾರದಲ್ಲಿ ಸಮಸ್ಯೆ ಕೊಡುತ್ತೆ, ಅಭಿವೃದ್ಧಿ ಕೊಡಲ್ಲ, ಸಂಬಂಧಗಳು ಹಾಳಾಗುತ್ತೆ, ಜಗಳಗಳಾಗುತ್ತೆ, ಯಾವುದೇ ಕೆಲಸಗಳನ್ನು ಮಾಡ್ಬೇಕಾದ್ರೂ ನಿಮಗೆ ಪ್ರತಿಫಲ ಸಿಗದೇ ಇಲ್ಲ, ನೀವೇನೋ ಮಾಡಕ್ ಹೋದ್ರೆ ತಾನೇನೋ ಆಗುತ್ತೆ. ಅದೇ ರೀತಿ ಪರಿಹಾರ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳು ಸಮೇತ ತಂದೊಡ್ಡುತ್ತೆ. ಹಾಗಾಗಿ ಇಂತಹ ಒಂದು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಹೆದರ್ಕೋಬಾರ್ದು, ಹೆದರದೇನೆ ನೀವು ಮುನ್ನುಗ್ಬೇಕಾಗುತ್ತೆ. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನ ಸಮೇತ ನೀವು ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಈವರೆಗೂ ಎಷ್ಟೋ ಜನಕ್ಕೆ 90 ಭಾಗ 95 ಭಾಗ ಮೈ ಹಿಡಿದ್ಬಿಟ್ಟಿರುತ್ತೆ. ಅವ್ರು ಇನ್ನೂ ಆಟ ಆಡ್ತಾನೇ ಕೂತಿರ್ತಾರೆ, ಅಯ್ಯೋ ಇದು ಆಸ್ಪತ್ರೆ ಕಾಯಿಲೆ. ಯಾವಾಗ ನಮಗೆ ನಮ್ಮ ದೇಹ ಆಸ್ಪತ್ರೆ ಕಾಯಿಲೆಯಲ್ಲೂ ನಮಗೆ ಏನು ಪರಿಹಾರಗಳನ್ನು ಮಾಡಿದೆ, ನಾನು ವಿಡಿಯೋಗಳನ್ನ ಮಾಡಿರ್ತೀನಿ, ನೋಡ್ಕೊಳ್ಳಿ. ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಅಲೋಪತಿ ಎಷ್ಟೋ ಔಷಧಿಗಳನ್ನು ತಗೊಂಡ್ರು, ಎಷ್ಟೇ ಪರಿಹಾರಗಳನ್ನು ಮಾಡಿಕೊಂಡ್ರು ನಿಮಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಧಾರ್ಮಿಕವಾಗಿ ನೀವು ನಡ್ಕೋಬೇಕಾಗುತ್ತೆ. ಧಾರ್ಮಿಕವಾಗಿ ದಾನಗಳನ್ನು ಸಮೇತ ಕೊಡಬೇಕಾಗುತ್ತೆ. ಅದರ ಜೊತೆಗೆ ನಮ್ಮಂಥವರ ಸೂಕ್ತವಾದಂತಹ ವ್ಯಕ್ತಿಯನ್ನು ಹುಡುಕಿ ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ವಿವಾಹ ಜೀವನ ಕಟ್ಟಾಗಿದ್ರೆ ಖಂಡಿತ ವಿವಾಹ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದಿದ್ರೆ ಎಷ್ಟೋ ಜನಕ್ಕೆ ಈ ತರ ಸಮಸ್ಯೆಗಳಿದ್ದಾಗ ಮದುವೆ ಆಗಲ್ಲ, ಖಂಡಿತವಾಗ್ಲೂ ಮದುವೆ ಆಗುತ್ತೆ. ಜೊತೆಗೆ ಸಂತಾನ ಉಂಟಾಗುತ್ತೆ. ಗರ್ಭಕಟ್ಟುಗಳಾಗಿದ್ರೆ ಅಥವಾ ನಿಮಗೆ ಬಂದು ವೃಷಣ ಅಥವಾ ವೀರ್ಯಣುವಿನಲ್ಲಿ ಸಮಸ್ಯೆ ಇದ್ದಾಗ ಸಮೇತ ನಿಮಗೆ ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಇರುತ್ತೆ. ಅದರ ಜೊತೆಗೆ ಮನೆ ಅರ್ಧಕ್ಕೆ ಕಟ್ಟಿ ನಿಂತು ಹೋಗಿದ್ರೆ ಅಥವಾ ದೈಹಿಕ ಬಾಧೆಗಳಿದೆ, ಕೋರ್ಟು ಕೇಸು, ಈ ತರ ಹಲವಾರು ಸಮಸ್ಯೆಗಳನ್ನ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮಗೆ ಕೊಡುತ್ತೆ. ಹಾಗಾಗಿ ಯಾರಾದರೂ ಇದರ ಬಗ್ಗೆ ಅತ್ಯಂತ ಸಮಸ್ಯೆಯನ್ನು ಅನುಭವಿಸ್ತಿದ್ರೆ ಖಂಡಿತವಾಗಿ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಇದರ ಪರಿಹಾರಗಳನ್ನು ನೀವು ಮಾಡ್ಕೋಬಹುದು. ಪರಿಹಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದ ಬರಬೇಕಾಗುತ್ತೆ ಒಂದು. ಎರಡನೇದಾಗಿ, ಮೇಡಮ್ ನಮ್ಗೆ ಎಲ್ಲಿ ಹೋದ್ರೂ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲಿ 100ಕ್ಕೆ 100 ನೀವು ತಾಳ್ಮೆಯಿಂದ ಕೊಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಈಗಾಗಲೇ ಹಲವಾರು ಜನಕ್ಕೆ ಮೈ ಹಿಡಿದಿದ್ರೆ ಅದನ್ನ ದೇಹದಿಂದ ತೆಗೆಸ್ಕೋಬೇಕಾಗುತ್ತೆ. ತೆಗೆಸಿದ ನಂತರ ಆನಂತರ ದೇಹವನ್ನ ಭದ್ರವಾಗಿ ಸೂಕ್ಷ್ಮ ಶರೀರಗಳು, ಸಪ್ತ ಚಕ್ರಗಳು, ನಿಮ್ಮ ಭೌತಿಕ ಶರೀರವನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಜೊತೆಗೆ ಕಾಳಿಕಾದೇವಿ, ಯಾಕಂದ್ರೆ ನಾವು ಕ್ಷೇತ್ರ ಮಾಡ್ತಾ ಇರೋದು ಶ್ರೀ ದಕ್ಷಿಣ ನಾಗ ಕಾಳಿಕಾ, ಜೊತೆಗೆ ಶ್ರೀ ದಕ್ಷಿಣ ನಾಗ ಕಾಳಿಕಾ ದೇವಿಯ ಹೆಸರಿನಲ್ಲೇ ಈ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು, ಜೊತೆಗೆ ಗುರು ಪರಂಪರೆ ಅಂತ. ಸೊ ಹಾಗಾಗಿ ನಿಮ್ಮ ಕುಲದೇವರು, ಮನೆ ದೇವರು ಹಾಗೆ ಕಾಳಿಕಾದೇವಿಯ ದೇವಸ್ಥಾನ ಇದೆ, ಖಂಡಿತವಾಗ್ಲೂ ಅಲ್ಲಿಗೆ ಸಮೇತ ನೀವು ಭೇಟಿಯನ್ನು ಕೊಡಿ. ಹಾಗೇನೇನೆ ಯಾರಿಗಾದ್ರೂ ಇದ್ರ ಬಗ್ಗೆ ಪರಿಹಾರ ಬೇಕಂತ ಹೇಳಿದಂತ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಮೂಲಕ ಸಂಪರ್ಕ ಮಾಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.